ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಸ್ಯಾಟರ್ಡೆ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸ್ಯಾಟರ್ಡೆ ಫುಲ್ ಪಾನಿಪುರಿ ಸಂಭ್ರಮ. ನೋಡಿ, ಪಾನಿಪುರಿಗೆ ಬೇಕಾಗಿರ್ತಕ್ಕಂಥದ್ದು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಬ್ಲ್ಯಾಕ್ ಸಾಲ್ಟ್, ಲೆಮನ್, ಶುಗರ್. ಓಕೆ, ಹಾಗೆಯೇ ಪುದೀನ ಸೊಪ್ಪೊಂದು ಕಟ್ಟು ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸೇಮ್ 1 ಕಟ್ಟು ಪುದೀನ ತೊಗೊಂಡ್ರೆ 1 ಕಟ್ಟು ಕೊತ್ತಂಬರಿ ಸೊಪ್ಪು ಸೇಮ್ ತೊಗೋಬೇಕು. ಸೊ ಇದನ್ನೆಲ್ಲ ತೊಗೊಂಡು ಜಾರ್ಗೆ ಹಾಕ್ಕೊಳ್ಳಿ. ಸೊಪ್ಪನ್ನು ಪುದೀನ ಹಾಕ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಏನೇನು ನಿಮಗೆ ತೋರಿಸಿದ್ನಲ್ಲ ಅವುಗಳನ್ನ 1 ಬೈ 1 ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ. ಅಂದರೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಶುಗರ್, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿಕಾಯಿ. ಖಾರ ಸ್ವಲ್ಪ ಚೆನ್ನಾಗಿ ಬರಲಿ, ಬಾಯಿ ತುಂಬ ಖಾರ ಬಂದರೆ ತುಂಬ ರುಚಿ ಅನಿಸುತ್ತೆ. ಸೊ ಹಾಗಾಗಿ ಖಾರನ 1-2 ಮೆಣಸಿಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬೇಕು, ತುಂಬ ಇಂಪಾರ್ಟೆಂಟು. ಸೊ ಇವೆಲ್ಲವನ್ನು ಹಾಕ್ಕೊಂಡು ನೀವು ಮಿಕ್ಸಿ ಮಾಡಿಕೊಂಡು ಅದು ಪೇಸ್ಟ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಅಂದರೆ ನೀರು ಎಷ್ಟು ಬೇಕೋ ಅಷ್ಟು, ತುಂಬ ನೀರು ಮಾಡ್ಕೋಬೇಡಿ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇದನ್ನು ನೀವು ಒಂದು ಮೀಡಿಯಮ್ ಮಾಡಿಟ್ಕೊಳ್ಳಿ. ಬೇಕಾದರೆ ನೀವು ಸೋಸ್ಕೋಬೋದು, ಇಲ್ಲ ಅಂದರೂ ಹಾಗೆ ನಡೆಯುತ್ತೆ. ತುಂಬ ಖಾರ ಖಾರ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಪಾನಿ ಮಾತ್ರ ಸಖತ್ ಟೇಸ್ಟಾಗಿದೆ ಫ್ರೆಂಡ್ಸ್. ನೀವು ಮಿಸ್ ಮಾಡದೆ, ಒಂದು ಅದರಲ್ಲಿರ್ತಕ್ಕಂಥ ವಸ್ತುನ ಮಿಸ್ ಮಾಡ್ದೇ ನೀವು ಪಾನಿಗೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಜಾರ್ಗೆ ಸಖತ್ತಾಗಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಪಾನಿಪುರಿಲಿ ಪಾನಿ ರೆಡಿ ಆಗುತ್ತೆ. ಸೊ ನಾನೆಲ್ಲ ಮೊದಲು ಸ್ಕೂಲ್ಗೆ ಹೋಗೋವಾಗ ನಾನು ಮಾಡಿದಾಗ ಎಲ್ಲ ಫ್ರೆಂಡ್ಸ್ನೆಲ್ಲ ಕರೆದು ತಿನ್ನಿಸ್ತಾ ಇದ್ದೆ. ಎಲ್ಲರೂ ತುಂಬ ಇಷ್ಟಪಡೋರು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಈ ಪಾನಿ. ಓಕೆ, ನೆಕ್ಸ್ಟು ನಾವು ಸ್ವೀಟ್ ಮಾಡೋದನ್ನು ನೋಡೋಣ. ನೋಡಿ, ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ನೋಡ್ಕೊಳ್ಳಿ, ಬಾಯಿಗೆ ಹಚ್ಕೊಂಡು ನೋಡಿಕೊಂಡು ಉಪ್ಪು ಎಲ್ಲ ನೋಡಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ನೀವು ಸ್ವೀಟ್ ಮಾಡೋದು ನೋಡಿ. ಸ್ವೀಟ್ಗೆ ಖರ್ಜೂರ ಮತ್ತು ದ್ರಾಕ್ಷಿ, ಹುಣಸೆಹಣ್ಣು, ಇದು 3, ಒಂದು 7-8 ಅಥವಾ ಒಂದು 10 ದ್ರಾಕ್ಷಿ ತೊಗೊಳ್ಳಿ. ಒಂದು ಬಟ್ಲು ಅಂದರೆ ಖರ್ಜೂರ ಒಣಗಿದ್ದಾದರೂ ಓಕೆ. ಆಮೇಲೆ ಹುಣಸೆಹಣ್ಣು, ಒಂದು ಅರ್ಧ ಬಟ್ಲು ಹುಣಸೆಹಣ್ಣು. ಸೊ ಇದು 3 ನಾವು ನೀರಲ್ಲಿ ಹಾಕಿ ಕುದಿಬೇಕು. ಕುಕ್ಕರಲ್ಲಾದರೆ ಒಂದು 3 ವಿಷಲ್ ಬರಲಿ. ಸೊ ನಾನು ಕುಕ್ಕರ್ ಬಳಸೋದಿಲ್ಲ, ಹಾಗಾಗಿ ನಿಮಗೆ ಮಾಮೂಲಿ ಪಾತ್ರೆಯಲ್ಲೇ ನಾನು ಕುದಿಯೋಕ್ಕಿಟ್ಟಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು ಮತ್ತು ತಣ್ಣಗಾದ್ಮೇಲೆ ನೀವು ಜಾರ್ಗೆ ಹಾಕಿ, ಇಲ್ಲಾಂದರೆ ಬಿಸಿ ಬಿಸಿ ಇರುತ್ತಲ್ಲ. ಸೊ ಸ್ವಲ್ಪ ಕೂಲ್ಗಾದ್ಮೇಲೆ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಡಿ. ತುಂಬ ಅಂದರೆ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಘಮ ಕೂಡ ಎಷ್ಟು ಚೆನ್ನಾಗಿರುತ್ತೆ, ಅದರ ಫ್ಲೇವರು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನೀವು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಒಂದು ಅರ್ಧ ಸ್ಪೂನ್ ಹವಿಜ, ಧನಿಯಾ ಕಾಳು ಅಂತ ಹೇಳ್ತೀವಲ್ಲ, ಇದಿಷ್ಟು ಹಾಕಿ ನೀವು ಮಿಕ್ಸಿ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ ಇದು ಪೇಸ್ಟು. ಆದರೆ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಸ್ವೀಟು. ನೋಡಿ, ಆಮೇಲೆ ಜಾರಿಗೆ ಹಾಕಿ ನಾವು ಆಮೇಲೆ ಇದನ್ನ ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡ್ರೆ ಎಲ್ಲ ಸಿಪ್ಪೆ, ಬೀಜ ಏನಾದ್ರು ಇದ್ದರೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ಸೊ ಇದು ನೀಟಾಗಿ ಹೀಗೆ ಸೋಸ್ಕೊಂಡ್ಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೋಬೋದು. ಸೊ ಈ ರೀತಿ ನೋಡಿ, ಎಲ್ಲ ಸೋಸಿದ ಮೇಲೆ ಈ ರೀತಿ ಸಿಪ್ಪೆ ಇರುತ್ತೆ. ಖರ್ಜೂರದಲ್ಲಾಗಲಿ ಅಥವಾ ಹುಣಸೆ ಬೀಜದಲ್ಲಾಗಲಿ ಏನಾದ್ರು ಒಂದೆರಡು ಬೀಜ ಉಳ್ಕೊಂಡಿದ್ರೆ ಅದು ಕೂಡ ಹೀಗೆ ಕ್ಲೀನಾಗಿ ಬಂದುಬಿಡುತ್ತೆ. ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ನೀವು ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಬೆಲ್ಲ, ಯಾಕಂದರೆ ಸ್ವೀಟ್ ಚಟ್ನಿ ಅಲ್ವಾ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ಇದನ್ನು ನಾವು ಕುದಿಯೋಕ್ಕಿಡಬೇಕು. ನೋಡಿ, ಇದು ಮುಖ್ಯ, ಇದು ಚೆನ್ನಾಗಿ ಕುದಿಬೇಕು. ಅಂದರೆ ಪಾಕ ಬರೋತ್ತರಲ್ಲ, ಒಂದು ಸ್ವಲ್ಪ ಕುದಿಬೇಕು, ಒಂದು 10 ಮಿನಿಟ್ಸ್ ಆದರೂ ಕುದಿಬೇಕು. ಇದು ಚೆನ್ನಾಗಿ ಕುದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ಚಟ್ನಿ. ಸೊ ಈ ರೀತಿ ಪಾನಿಪುರಿದೊಂದು ಸ್ವೀಟ್ ಕೂಡ ನಾವು ಈ ರೀತಿ ಹಂತವಾಗಿ ತಯಾರು ಮಾಡ್ಕೋಬೇಕು. ನೋಡಿ, ನಿಮಗೆ ಕುದಿಯೋದನ್ನು ನಾನು ತೋರಿಸಿದಾಗ ಎಷ್ಟು ಚೆನ್ನಾಗಿ ಅದು ಕುದಿ ಬರುತ್ತೆ ಅಂದರೆ ಗಟ್ಟಿಯಾಗಿ ಬರುತ್ತೆ. ಸೊ ಹೀಗೆ ನಾವು ಒಂದು ರೀತಿಲಿ ಸ್ವೀಟ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡ್ವಿ. ಈಗ ನಮಗೆ ಪಾನಿನೂ ರೆಡಿ ಆಯಿತು, ಮತ್ತು ಖಾರ ಮತ್ತು ಸ್ವೀಟು ಎರಡೂ ರೆಡಿ ಆಯಿತು. ಸೊ ನೆಕ್ಸ್ಟ್ ನಾವು ಏನು ಮಾಡೋದು, ಪೂರಿ, ಅಂದರೆ ಪಾನಿಗೆ ಬೇಕಾಗಿರೋ ಪೂರಿ. ನೋಡಿ, ಪೂರಿನ ಆ್ಯಕ್ಚುಲಿ ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ತಿದ್ದೆ. ಈ ಸಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ, ಜಾಸ್ತಿ ನನಗೆ ಸುಸ್ತಾಗ್ಬಿಡೋದ್ರಿಂದ, ಸೊ ಪೂರಿನ ನಾನು ಈ ಸಾರಿ
ರೆಡಿಮೇಡ್ ತರಿಸ್ಬಿಟ್ಟೆ, ಅಂಗಡಿಲೇ ತರಿಸ್ಬಿಟ್ಟೆ. ಇಲ್ಲಾಂದರೆ ಮನೇಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ನೀವು ಮನೇಲಿ ಕೂಡ ಮಾಡಿಕೊಡಿ. ಅದಕ್ಕೆ 1 ಮೈದಾ 1 ಚಿರೋಟಿ ರವೆ ಹಾಕಿ ಗಟ್ಟಿ ಕಲಿಸ್ಕೊಂಡ್ರೆ ಪೂರಿ ಸಖತ್ತಾಗುತ್ತೆ. ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ತಿದ್ದೆ, ಫಸ್ಟ್ ಟೈಮ್ ನಾನು ಹೊರಗಡೆ ತರಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಕರೆದಾದ್ಮೇಲೆ 1 ಬೈ 1 ನೀವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಅಂದರೆ ಕುದಿಸಿಟ್ಟಿರೋ ಬಟಾಣಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳಿ, ತುಂಬ ರುಚಿ ಅನಿಸುತ್ತೆ. ಸೊ ನೀವು ಹೇಗೆ ತಿಂತಿರೋ ಗೊತ್ತಿಲ್ಲ, ಕೆಲವರೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ. ಸೊ ನಾನು ಹಾಗೆ ಮಾಡಲ್ಲ, 1 ಬೈ 1 ಹಾಕ್ಕೊಂಡು, ಕೆಲವರು ಇದಕ್ಕೆ ಹಾಲು ಕೂಡ ಕಲಿಸ್ತಾರೆ. ಎಲ್ಲ ಕಲಿಸ್ಬಿಟ್ಟು ಅದರಲ್ಲಿ ಫಿಲ್ ಮಾಡ್ತಾರೆ. ಬಟ್ ಅದೇನೋ ನನಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ. ನೀವು ಈ ರೀತಿ 1 ಬೈ 1 ಏನು ಬೇಯಿಸಿರ್ತಕ್ಕಂಥ ಬಟಾಣಿ ಮತ್ತು ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ತುಂಬ ನೈಸಾಗಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕ್ಕೊಳ್ಳಿ. ಆಮೇಲೆ ಸೇವು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇವನ್ನೆಲ್ಲ 1 ಬೈ 1 ಹಾಕ್ಕೊಂಡು ನೆಕ್ಸ್ಟ್ ನೀವು ಪಾನಿ 2 ಸ್ವೀಟು ಮತ್ತು ಖಾರ ಎರಡನ್ನೂ ನೀವು ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ, ಹೊರಗಡೆ ಆದರೆ ಒಂದು 6-7 ಕೊಡ್ತಾರೆ ಪಾನಿಪುರಿನ. ಆದರೆ ಮನೆಯಲ್ಲಿ ಒಂದು ಪುಟ್ಟಿ ಖಾಲಿ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಮನೇದು ಎಷ್ಟು ತಿಂದ್ರೂ ಸಮಾಧಾನನೇ ಆಗೋದಿಲ್ಲ. ಆದರೆ ಹೊರಗಡೆದೇನಪ್ಪ, ಒಂದು 4 ತಿಂದು ಬಂದ ತಕ್ಷಣ ಸಾಕು ಅನಿಸ್ಬಿಡುತ್ತೆ ಅಲ್ವಾ. ನಾನಂತೂ ಒಂದು ಪುಟ್ಟಿ ಪೂರಿ ಕರೆದಿಟ್ಟಿದ್ದೆ, ಎಲ್ಲ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್. ಸೊ ಹೀಗೆ ಪಾನಿಪುರಿ ಸಖತ್ತಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಮನೇಲಿರೋ ಜನ ಎಲ್ಲ ಖುಷಿಪಡಿಸಿ ನೀವು ತಿನ್ನಿ, ಎಂಜಾಯ್ ಮಾಡಿ. ಇದರಲ್ಲೇ ನೀವು ಸುಕ್ಕ ಪುರಿ ಕೂಡ ಮಾಡ್ಕೋಬೋದು, ಹಾಗೆಯೇ ದಹಿ ಪುರಿ ಕೂಡ ಮಾಡ್ಕೋಬೋದು. ಸುಕ್ಕ ಪುರಿ ನನಗಂತೂ ತುಂಬ ಇಷ್ಟ. ಸುಕ್ಕ ಪುರಿ ತುಂಬ ಚೆನ್ನಾಗಿರುತ್ತೆ. ನಂಗೆ ಪಾನಿಪುರಿಗಿಂತ ಸುಕ್ಕ ಪುರಿ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲ್. ಬೇಯಿಸಿರ್ತಕ್ಕಂಥ ಹಾಲನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮುಂಚೆನೇ. ಯಾಕಂದರೆ ಬಟಾಣಿ ಮತ್ತು ಹಾಲು ಎರಡೂ ನೀವು ಬೇಯಿಸಿಟ್ಕೊಂಡ್ಬಿಟ್ರೆ ಅಂದರೆ ಸುಕ್ಕ ಪುರಿ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದರಲ್ಲೇ ಸ್ವಲ್ಪ ದಹಿ ಪುರಿ ಆದರೂ ಅಷ್ಟೇ, ಇದರಲ್ಲೇ ದಹಿ ಹಾಕ್ಕೊಂಡ್ರೆ ಆಯ್ತು. ಸ್ವಲ್ಪ ಚೇಂಜ್ ಮಾಡಿಕೊಂಡು ನೋಡಿ, ಸುಕ್ಕ ಪುರಿಗೆ ಹಾಲು ಹಾಕ್ಕೋಬೇಕು, ಬೇಯಿಸಿಟ್ಟಿರೋದು ಫಸ್ಟು. ಮನೇಲಿ ಕರೆದಿರೋದಾದರೆ ಫ್ಲ್ಯಾಟಾಗಿ ಬಂದಿರ್ತವೆ ಕೆಲವೊಂದು ಪೂರಿಗಳು ನೋಡಿ. ಸೊ ಅದ್ರಲ್ಲಿ ಮೇಲೆ ನಾವು ಸುಕ್ಕ ಪುರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅಂಗಡಿಲಿ ತಂದಿರೋದಲ್ವಾ, ಪೂರಿ ಎಲ್ಲ ಉಬ್ಕೊಂಡ್ಬಿಟ್ಟಿರ್ತವೆ. ಸೊ ಹಾಗಾಗಿ ಇದರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇದ್ರ ಮೇಲೆ ನೀವು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಲೈಟಾಗಿ ಖಾರದ ಪುಡಿ ಮತ್ತು ಸ್ವಲ್ಪ ಸೇವು, ಇದೆಲ್ಲ ಹಾಕ್ಕೊಂಡು ಚಾಟ್ ಮಸಾಲ ಉದುರಿಸ್ಕೊಳ್ಳಿ, ಮತ್ತು ಲೈಟಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪಾನಿಪುರಿಗಿಂತ ಇದೇ ತುಂಬ ಇಷ್ಟ ಆಗೋದು ನನಗಂತೂ. ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಸುಕ್ಕ ಪುರಿ ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಮಾಡಿಕೊಂಡು ಬೇಕಂದರೆ ನಿಮಗೆ ಮೇಲೆ 1 ಡ್ರಾಪ್ ಅಷ್ಟೇ ಲೆಮನ್ ಹಿಂಡ್ಕೋಬೇಕು, ಬೇಡ ಅಂದರೆ ಬೇಡ. ಸೊ ಅದು ನಿಮ್ಮ ಇಷ್ಟ. ಸೊ ಹೀಗೆ ಸುಕ್ಕ ಪುರಿ ರೆಡಿ ಆಯಿತು ನೋಡಿ. ಈ ರೀತಿ ಪಾನಿಪುರಿ ಸುಕ್ಕ ಪುರಿ ಮಾಡಿ ತೋರಿಸಿದ್ದೀನಿ. ಜೊತೆಗೆ ಇದಕ್ಕೆ ಪಾನಿ ಸ್ವೀಟ್ ಮತ್ತು ಖಾರ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.